Hey guys, welcome. So ಇವತ್ತು ನಾವು ಶಾಂತಿ ಕ್ರಾಂತಿ ಬಗ್ಗೆ ಮಾತಾಡೋಣ ಬಿಕಾಸ್ ದಿಸ್ ವಾಸ್ ದ ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ 1991 ಅಲ್ಲಿ ವಿ ರವಿಚಂದ್ರನ್ ಸರ್ ಡೈರೆಕ್ಟ್ ಮಾಡಿ ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್. ಅದು ಮಾತ್ರ ಅಲ್ಲ, ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳಲ್ಲಿ ಡೈರೆಕ್ಟ್ ಮಾಡಿದ್ರು ಅಂಡ್ ಅಗೇನ್ ಇನ್ ಹಿಂದಿ ಅವ್ರನ್ನೇ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ರು. ತೆಲುಗು ಅಲ್ಲಿ ನಾಗಾರ್ಜುನ ಸರ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ರು ಅಂಡ್ ಇನ್ ಕನ್ನಡ ಅವರೇ ಹೀರೋ ಆಕ್ಟ್ ಮಾಡಿದ್ರು. ಸಪೋರ್ಟಿಂಗ್ ರಮೇಶ್ ಅರವಿಂದ್ ಸರ್ ಇದ್ರು. ದಿಸ್ ವಾಸ್ ದ ಫಸ್ಟ್ ಪ್ಯಾನ್ ಇಂಡಿಯನ್ ಫಿಲ್ಮ್ ಇನ್ ಇಂಡಿಯಾ. ಬಟ್ ಈ ಫಿಲಮ್ಗೆ ಆ ಟೈಮಲ್ಲಿ ಅಷ್ಟೊಂದು ರೆಕಗ್ನಿಷನ್ ಸಿಗ್ಲಿಲ್ಲ. ಸೊ ತಮಿಳಲ್ಲಿ 100 ಡೇಸ್ ಓಡಿದ್ರು, ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಬರಿಲ್ಲ ಬಿಕಾಸ್ ಬಡ್ಜೆಟ್ ಬಂದು ತುಂಬಾನೇ ಹೆವಿ ಆಗಿತ್ತು ಆ ಟೈಮ್ಗೆ. ಸೊ ಆ ಟೈಮ್ಗೆ ಅವ್ರು ಆ ತರ ಒಂದು ಫಿಲಮ್ ಮಾಡಿದ್ರು. ಇವಾಗ ಆ ಫಿಲಮ್ ನ ಎಲ್ರು ಟ್ರೆಂಡ್ ಮಾಡ್ತಾ ಇದಾರೆ, ಮತ್ತೆ ರೀ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ಅವ್ರ ಮಗನೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಸೊ ಲೆಟ್ಸ್ ಆಲ್ ಹೋಪ್ ಫಾರ್ ದ ರೀ ರಿಲೀಸ್ ಆಫ್ ಶಾಂತಿ ಕ್ರಾಂತಿ ಅಂಡ್ ಲೆಟ್ ದ ಮೂವಿ ಗೆಟ್ ಇಟ್ಸ್ ಆಕ್ಚುಯಲ್ ಸಕ್ಸಸ್. ಅದು ಏನ್ ಡಿಸರ್ವ್ ಆಗಿತ್ತು 91 ಅಲ್ಲಿ, ಆ ಸಕ್ಸಸ್ ಇವಾಗ ಬರ್ಲಿ ಅಂತ ಬಯಸ್ತಾ ಇದ್ದೀನಿ. ಅಂಡ್ ಬಿಕಾಸ್ ಆ ಕಾನ್ಸೆಪ್ಟ್ ಅವಾಗ ಡಿಸ್ಕಸ್ ಮಾಡಿದ್ಲ, ಅದು ಇವಾಗ್ಲೂ ರೆಲೆವೆಂಟ್ ಆಗಿದೆ. ಸೊ ನೀವು ಯಾರಾದ್ರೂ ಫಿಲಮ್ ನೋಡಿದ್ರೆ ಅರ್ಥ ಆಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಂಗ್ಸ್ ಎಲ್ಲ ಸೂಪರ್ ಡೂಪರ್ ಆಗಿರುತ್ತೆ. ಹೌ ಮೆನಿ ಆಫ್ ಯು ವೈಟಿಂಗ್ ಫಾರ್ ದಿಸ್ ಫಿಲ್ಮ್? ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿರಿ.